ನಮಸ್ಕಾರ ಕರ್ನಾಟಕ ರಾಜ್ಯದಲ್ಲಿ ಪ್ರವಾಹ ಪರಿಸ್ಥಿತಿಯಲ್ಲಿ ಸರ್ಕಾರ ಮಾಡಿದ್ದೇನು ಅಂತಕ್ಕಂಥ ಒಂದು ಟಾಪಿಕ್ ನಿಮ್ಮ ಮುಂದೆ ತರ್ತಾ ಇದ್ದೇನೆ. ಏನು ಮಾಡ್ತು? ಭೀಮಾ ನದಿ ಉಕ್ಕಿ ಹರಿಯಿತು, ಮತ್ತೆಲ್ಲ ಕಾಗಿಣ ಉಕ್ಕಿ ಹರಿಯಿತು, ಎಲ್ಲ ನದಿಗಳು ಉಕ್ಕಿ ಹರಿದವು. ಧಾರಾಕಾರವಾಗಿ 15-20 ದಿನದಿಂದ ಮಳೆ ಬೀಳ್ತಾ ಇದೆ. ಬೆಳೆಯೆಲ್ಲ ಸರ್ವನಾಶ ಆಗೋಯಿತು. ಎಷ್ಟೋ ಜನ ತಮ್ಮ ಮನೆ ಮಠಗಳನ್ನು ನೀರಲ್ಲಿ ಬಿಟ್ಟು ಸರ್ಕಾರ ಮಾಡಿರ್ತಕ್ಕಂಥ ಕಾಳಜಿ ಕೇಂದ್ರಗಳಿಗೆ ತೆರಳಿ ಕುಳಿತುಕೊಂಡ್ರು. ಆವಾಗ ಪಾಪ ಅಧಿಕಾರಿಗಳು, ಜಿಲ್ಲಾ ಅಧಿಕಾರಿಗಳನ್ನು ಒಳಗೊಂಡು ವಿಲೇಜ್ ಅಕೌಂಟೆಂಟ್ ಹಾಗೂ ವಾಲಿಕಾರ್ ಸಹಿತ ಬಹು ಪ್ರಖರವಾಗಿ ಕೆಲಸ ಮಾಡಿದ್ದನ್ನು ನಾವು ಕಂಡಿದ್ದೇವೆ. ಆದರೆ ಆಗಿದ್ದೇನು? ಕಾಳಜಿ ಕೇಂದ್ರ ತೆರೆಯಿತು, ಹೆಸರು ಲಿಸ್ಟ್ ಆಯಿತು, ಅವರಿಗೆ ಊಟ ಕೊಟ್ಟರು. ಅಧಿಕಾರಿಗಳು ಎಲ್ಲರೂ ಭೇಟಿಯಾಗಿ ಅಯ್ಯೋ ಪಾಪ ಅಂದರು, ನಿಮಗೆ ವ್ಯವಸ್ಥೆ ಮಾಡ್ತೀವಿ ಅಂದರು. ಇದು ಎಷ್ಟು ವರ್ಷಗಳ ಕತೆ ಅಂತಕ್ಕಂಥದ್ದು ಯಾರೂ ಹಿಂದೆ ಹೋಗಲಿಲ್ಲ. ಸರ್ಕಾರ ತನ್ನ ಮನಸ್ಸಿಗೆ ಬಂದಿದ್ದು ಜನಪ್ರಿಯತೆಗಾಗಿ ಅಧಿಕಾರ ನಡೆಸ್ತಾ ಇದೆ, ಸೌಕರ್ಯ ಕೊಡ್ತಾ ಇದೆ ಅಂತಕ್ಕಂಥ ಮಾತು ಈ ವಿಷಯದಲ್ಲಿ ಖಾರವಾಗಿ ಹೇಳ್ಬೇಕಾಗ್ತದೆ. ಯಾಕಂತ ಕೇಳಿದ್ರೆ ಸುಮಾರು ಪ್ರವಾಹಗಳು ಬಂದು ಹೋಗಿವೆ. ಗಂಜಿ ಕೇಂದ್ರ, ಕಾಳಜಿ ಕೇಂದ್ರ ಎಲ್ಲ ಮಾಡಿದ್ದಾರೆ. ಹೆಸರುಗಳು ಬದಲಾವಣೆಗಳಾಗಿ ಬಂದಿವೆ. ಬಟ್ ಅವ್ರಿಗೆ ಕೊಟ್ಟಿದ್ದೇನು? ಒಂದು ಸಲ ಆ ಗ್ರಾಮ ನೀರಲ್ಲಿ ಮುಳುಗಿರ್ತಕ್ಕಂಥ ಒಂದು ಸ್ಥಳಗಳಿವೆ ಅಲ್ಲ, ಅದರ ಅಂಟಿಕೊಂಡಿರ್ತಕ್ಕಂಥ ಕೆಲವರನ್ನು ಕೂಡ ಶಿಫ್ಟ್ ಮಾಡಬೇಕು. ಅವರಿಗೆ ಸುರಕ್ಷಿತವಾದ ಸ್ಥಳವನ್ನು ಗುರುತಿಸಿ ಅಲ್ಲಿ ಅವರಿಗೆ ಮನೆ ಕಟ್ಟಿ ಕೊಡ್ತಕ್ಕಂಥ ಕೆಲಸ ಸರ್ಕಾರ ಯಾಕೆ ಮಾಡಲಿಲ್ಲ? ಅದೇ ನಾಟಕ. ಎಲ್ಲರೂ ಕೇಳಕತ್ತಾರೆ, ವಿರೋಧ ಪಕ್ಷದವರಂದ ಆಡಳಿತ ಪಕ್ಷದವರು ಬರ್ರತ್ ಬಂದು ಬುರ್ರ ತಿಳಿದು ವೈಮಾನಿಕ ಸಮೀಕ್ಷೆ. ಸೊ ನೀವೇ ವೈಮಾನಿಕ ಸಮೀಕ್ಷೆ ಮಾಡಬೇಕನ್ನೋ ಅಗತ್ಯ ಏನಿತ್ತು? ಅಧಿಕಾರಿಗಳಿಗೆ ವಿಶ್ವಾಸ ಮಾಡಬೇಕು, ಅಧಿಕಾರಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ತಗೊಳ್ಬೇಕು. ತಪ್ಪಿಸ್ತ ಅಧಿಕಾರಿಗಳ ಮೇಲೆ ಖಡಕ್ ಕ್ರಮ ತೆಗೆದುಕೊಳ್ಬೇಕು. ನೀವು ಬೆಂಗಳೂರು ಬಿಟ್ಟು ಹೊರಗೆ ಬರೋದೇ ಬೇಕಾಗಿಲ್ಲ. ಏನಾಗ್ತಾ ಇದೆ ಅಂದರೆ ಗಡಿಸ್ತಾನೆ ಇಲ್ಲ. ಕೆಲವು ತಪ್ಪು ಮಾಡಿದ ಅಧಿಕಾರಿ ಸಿಬ್ಬಂದಿ ಮೇಲೆ ಕ್ರಮ ಕೈಗೊಳ್ರಿ ಅಂತ ಬೆಂಗಳೂರು ಕಳಿಸ್ತಕ್ಕಂಥ ಅರ್ಜಿಗಳು ಅಲ್ಲೇ ಕೊಯ್ತವೆ. ಈ ನಾಚಿಕೆ ಇಲ್ಲ ಈ ಸರ್ಕಾರಕ್ಕೆ ಅಂತೂ ಹೇಳ್ಬೋದು. ಕ್ರಮ ಆಗ್ತಾ ಇಲ್ಲ 6 ತಿಂಗಳಿಗಟ್ಟಲೆ. ನೀವು ವೈಮಾನಿಕ ಸಮೀಕ್ಷೆ, ಏನು ಪ್ರೆಸ್ ಮೀಟ, ಏನು ಘೋಷಣೆ, ಹಿಂದೇನು ಪರಿಹಾರ ಬಂದಿದ್ದಲ್ಲ ಮಳೆ ಹಾನಿಗೆ. ಕೆಲವು ರೈತರಿಗೆ 2 ಪರಿಹಾರಗಳು ಸಿಕ್ಕಿಲ್ಲ. ಅದಕ್ಕೆ ಉತ್ತರ ಕೊಡೋರು ಯಾರೂ ಇಲ್ಲ, ಅದಕ್ಕೆ ಕೇಳೋರು ಯಾರೂ ಇಲ್ಲ. ಇವತ್ತು ಸಂಬಂಧಿಸಿದ ಅಧಿಕಾರಿಗಳಿಗೆ ಕೇಳಿದರೆ ಬರುತ್ತೆ ಸ್ವಾಮಿ ಬಂದಂಗಾಯ್ತಾ? ಏನು ಮಾಡಿದ್ರಿ? ಯಾರೋ ಕಿಟ್ ಕೊಟ್ರಂತ ಕಿಟ್ ಕೊಟ್ಟರು. ಪಾಪ ರೆವಿನ್ಯೂ ಡಿಪಾರ್ಟ್ಮೆಂಟ್ದವರು, ನಮ್ಮದು RDPRದವರು, ಪೊಲೀಸರು, ಇವರೆಲ್ಲರೂ ಕೂಡ, ಅಗ್ನಿಶಾಮಕ ದಳದವರು, NDRF, STRF ಇವರೆಲ್ಲರೂ ಕೆಲಸ ಮಾಡಿದ್ರು. ನೀವೇನೇನು ಮಾಡಿದ್ರಿ? ಏನು ಕಾರ್ಯಪ್ರವೃತ್ತರಾದ್ರಿ? ಯಾಕೆ ಅವರಿಗೆ ಸುರಕ್ಷಿತ ಸ್ಥಳ ಕೊಡಬಾರ್ದು? ಎಲ್ಲ ಬಿಡ್ತೀರಪ್ಪ, ನಾಟಕ ಎಬ್ಬಿಸ್ಬಿಟ್ರಿ. ಇದು ಜನ ಹೇಳ್ಕತ್ತಾರೆ. ಇದು ಈ ವಿಷಯ ನಂದಲ್ಲ. ನಾಟಕ ಏನು ಕತೆ ಅದು? ನೀವು ಬೆಂಗಳೂರು ಬಿಟ್ಟು ಜಿಲ್ಲಾ ಒಂದು ಕೇಂದ್ರಕ್ಕೆ ಬಂದರೆ ಅಲ್ಲಿ ಜನ ನಿಮಗೆ ಹಿಡಿ ಶಾಪ ಹಾಕ್ತಾರೆ. ಯಾಕಂದ್ರೆ ನಿಮ್ಮ ಜೀರೋ ಟ್ರಾಫಿಕ್ಕು, ಎಲ್ಲೆಲ್ಲೋ ಪೊಲೀಸರು. ಯಾಕ್ರಿ? ನಿಮಗೆ ಚುನಾವಣೆಯಲ್ಲಿ ಮತ ಹಾಕಿ ಆ ಒಂದು ರಾಜ್ಯ ವೈಭೋಗ, ಆ ಒಂದು ಹುದ್ದೆ ಕೊಟ್ಟಿರ್ತಕ್ಕಂಥ ಜನರಿಗೆ ತೊಂದರೆ ಕೊಡ್ಲಿಕ್ಕೆ ನಿಮ್ಮ ಮನಸ್ಸಾದರೂ ಹೇಗಾಗುತ್ತೆ? ಇದು ನನ್ನ ಪ್ರಶ್ನೆ. ಜನರಿಗೆ ತೊಂದರೆ ಕೊಡಬೇಡ್ರಿ. ಯಾಕಂದ್ರೆ ಅವರೇ ನಿಮಗೆ ಮಾಲಕರು ಮಾಡಿದವರು, ಅವರೇ ನಿಮಗೆ ಅಂತಹ ಒಂದು ಆಯುಷ್ಯ ಮತ್ತು ಅಧಿಕಾರ ಕೊಟ್ಟಿರ್ತಕ್ಕಂಥವ್ರು. ನೀವು ಏನು ಮಾಡ್ಬೋದು? ಆದ್ದರಿಂದ ಜನರಿಗೆ ತೊಂದರೆ ಕೊಡಬೇಡಿ. ಇದೇನು ಪ್ರವಾಹ ಇದೆ ಅಲ್ಲ, ಇದನ್ನು ಒಮ್ಮೆ ಮುಕ್ತಾಯಗೊಳಿಸಿಬಿಡಿ. ಎಲ್ಲಿವರೆಗೂ ನದಿ ಬರುತ್ತದೆ ಹೆಚ್ಚಿಗೆ ಬಂದರೆ ಅಲ್ಲಿ ಇರ್ತಕ್ಕಂಥ ಜನರನ್ನ ಬೇರೆ ಕಡೆ ಸ್ಥಳ ಕೊಟ್ಟು ಶಿಫ್ಟ್ ಮಾಡಿಬಿಡಿ. ಗಂಜಿ ಕೇಂದ್ರದಾಗ ಊಟ ಹಾಕಿದ್ರೆ ಆಯ್ತಾ? ಕೆಲವೊಬ್ರು ಹಾಸಿಗೆ ತಂದಿಲ್ಲ, ಕೆಲವೊಬ್ರು ಬಾಂಡೆ ತಂದಿಲ್ಲ, ಕೆಲವೊಬ್ರು ಏನೇನೋ ತಂದಿಲ್ಲ. ಅಂಥವ್ರಿಗೆಲ್ಲ ಏನೂ ಕೊಡಲಿಲ್ಲ. ಯಾರೋ ಬಂದರು ದಾನಿಗಳು ಕಿಟ್ ಕೊಟ್ಟರು, ಇನ್ನೊಬ್ರು ಬಂದರು ಕೊಟ್ಟರು. ಸರ್ಕಾರ ಗಂಜಿ ಹಾಕ್ತಾ ಅಟ್ಟೆ. ಅದಕ್ಕೆ
ಈ ಮುಖಾಂತರ ಸರ್ಕಾರಕ್ಕೆ ಹೇಳುವುದೇನೆಂದರೆ, ನೀವು ಮೊದಲಿಗೆ ಅಧಿಕಾರಿಗಳಿಗೆ ವಿಶ್ವಾಸ ತೆಗೆದುಕೊಂಡಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರುತ್ತದೆ. ನೀವು ನಿಮ್ಮದೇ ಅಧಿಕಾರಿಗಳು, ಅವರನ್ನು ಸಂಪೂರ್ಣವಾಗಿ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರು ಏನು ವರದಿಯನ್ನು ಕೊಡ್ತಾರೆ ಅದರ ಪ್ರಕಾರ ಕ್ರಮ ಕೈಗೊಂಡು ಇವಕ್ಕೆ ಶಾಶ್ವತವಾಗಿರ್ತಕ್ಕಂಥ ಒಂದು ಅಂತ್ಯ ಹಾಡಬೇಕು. ಜನರುಗಳು ಕೇಳೋರು ಯಾರು? ಆದ್ದರಿಂದ ದಯವಿಟ್ಟು ಈ ನಾಡಿನ, ಈ ರಾಜ್ಯದ ಮುಖ್ಯಮಂತ್ರಿ ಮತ್ತು ಸರ್ಕಾರಕ್ಕೆ ನಾನು ವಿನಂತಿ ಮಾಡಿಕೊಳ್ಳೋದೇನೆಂದರೆ, ಈ ಕೆಲಸ ಅಂತ್ಯ ಹಾಡಿ. ಇದಕ್ಕೆ ನದಿ ಬರೋದು, ಓಡಿ ಬರೋದು, ಗಂಜಿ ಕೇಂದ್ರ ಅಧಿಕಾರಿಗಳು ಎಂಥ ಪರಿಸ್ಥಿತಿಯಾಗಿ ಬಂದಾರ ಗೊತ್ತಾ? ರಾತ್ರಿ ಹಗಲ ಕುಡಿಯತ್ರಿಗೆ ಹೇಳ್ರಿ ಅಧಿಕಾರಿಗಳು, ಅವ್ರದ್ದು ಪರಿಸ್ಥಿತಿ ಏನ್ರಿ? ಅದಕ್ಕಾಗಿ ಈ ಒಂದು ಪ್ರವಾಹ ಪ್ರದೇಶ ಇದೆಯಲ್ಲ, ಅದಕ್ಕೆ ರಾಜ್ಯದ ಎಲ್ಲೆಡೆಯಲ್ಲಿ ಯಾವುದೇ ಮೂಲೆಯಲ್ಲಿ ಪ್ರವಾಹ ಇದ್ರೂ ಕೂಡ ಅದಕ್ಕೆ ನಿಶ್ಚಿತವಾಗಿರ್ತಕ್ಕಂಥ ಶಾಶ್ವತವಾದ ಒಂದು ಪರಿಹಾರವನ್ನು ಮಾಡ್ತೀರಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇನ್ನೊಂದು ವಿರೋಧ ಪಕ್ಷದ ಒಂದು ಸರ್ವೆಗಳು, ಒಂದು ಭೇಟಿಗಳು ಸರಿ ಆಗ್ತಾ ಇಲ್ಲ. ನಿಮಗೆ ಟೈಮೇ ಇಲ್ಲ ಅಂದ್ರೆ ಯಾಕೆ ಬರ್ತೀರಿಪ್ಪ? ಟೈಮೇ ಇಲ್ಲ ಅಂದ್ರೆ ಯಾಕೆ ಬರ್ತೀರಿ? ನೀವು ಜನರ ಪ್ರತಿನಿಧಿಗಳು, ಜನರ ಸೇವಕರು. ಆಳ್ತಕ್ಕಂಥ ಸರ್ಕಾರ ತಪ್ಪೇನಾದರೂ ಮಾಡಿದರೆ ಪ್ರಖರವಾಗಿ ವಿರೋಧಿಸಿ ಜನರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಒಂದು ಕೆಲಸ ತಮಗಿದೆ. ಆದ್ದರಿಂದ ನೀವು ಸಮಯ ತೆಗೆದುಕೊಂಡು ಬನ್ನಿ. ಒಂದು ಜಿಲ್ಲೆಗೆ ಬಂದರೆ ಒಂದು 2-3 ದಿವಸ ಆದರೂ ನಿಮ್ಗೆ ನೋಡೋಕ್ಕಾಗ್ತದೆ. ಆಳುವ ಪಕ್ಷದವರಕ್ಕಿಂತಲೂ ವಿರೋಧ ಪಕ್ಷದವರಿಗೆ ಟೈಮ್ ಇಲ್ಲ ಅಂತ ಕೇಳಿದ್ದೀನಿ. ಹಾಗಾಗಬಾರ್ದು. ದಯವಿಟ್ಟು ವಿರೋಧ ಪಕ್ಷದವರು ನೀವೆಟ್ಟು ನೀಟಾಗಿ ಸರ್ಕಾರವನ್ನು ತಿದ್ದುತ್ತೀರಿ, ಜನರಿಗೆ ಒಂದು ಸೌಕರ್ಯವನ್ನು ಕೊಡಿಸ್ತೀರಿ, ಅನುಕೂಲ ಮಾಡಿಸ್ತೀರಿ, ಆಗ ಮಾತ್ರ ನೀವು ಮುಂದಿನ ಸರ್ಕಾರದಲ್ಲಿ ಬರಬಹುದು ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತೇನೆ.